ವಿಶ್ವಗುರು ಬಸವಣ್ಣನವರು ಜನಿಸಿದ್ದು ನಮ್ಮ ಕರ್ನಾಟಕದ ಈ ಜಿಲ್ಲೆಯಲ್ಲೇ. ಇದು ಡೇ 30 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಗುಮ್ಮಟ ನಗರಿ ವಿಜಯಪುರ. ಹಿಂದೆ ವಿಜಯಪುರನ ವಿಜಯಪುರ ಅಂತಲೇ ಕರೆಯುತ್ತಿದ್ದರು. ಆದರೆ ಆದಿಲ್ ಶಾಹಿ ಆಳ್ವಿಕೆಯ ಅವಧಿಯಿಂದ ಬಿಜಾಪುರ ಎಂದು ಕರೆಯಲಾಗುತ್ತಿತ್ತು. ಕರ್ನಾಟಕ ಸರ್ಕಾರ ನವೆಂಬರ್ 1, 2014 ಮತ್ತೆ ವಿಜಯಪುರ ಅಂತಲೇ ಮರುನಾಮಕರಣ ಮಾಡ್ತಾರೆ. ವಿಜಯಪುರ ಜಿಲ್ಲೆಯ ವಿಸ್ತೀರ್ಣ ಅಂದಾಜು 10,494 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 1,69,000 ರುಗಳು ಹಾಗೂ ಸಾಕ್ಷರತೆ ಪ್ರಮಾಣ 71%. ವಿಜಯಪುರದಲ್ಲಿ ಒಟ್ಟು 13 ತಾಲೂಕುಗಳಿವೆ. ಚಡಚಣ, ಇಂಡಿ, ವಿಜಯಪುರ, ತಿಕೋಟ, ಬಾಬಲೇಶ್ವರ, ಕೊಲ್ಹಾರ, ಬಸವಣ್ಣ ಬಾಗೇವಾಡಿ, ದೇವರೈಪ್ಪರಗಿ, ಸಿಂದಗಿ, ಆಲಮೇಲ, ತಾಲಿಕೋಟಿ, ಮುದ್ದೇಬಿಹಾಳ ಹಾಗೂ ಕೊನೆಯದಾಗಿ ನಿಡಗುಂಡಿ. ವಿಜಯಪುರ ಜಿಲ್ಲೆಯ ಪ್ರಮುಖ ಸ್ಥಳಗಳು ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ, ಶಿವಗಿರಿ, ಬರಕಮಾನ, ಗಗನ ಮಹಲ್ ಹಾಗೂ ಹಾಲಮಟ್ಟಿ ಡ್ಯಾಮ್. ವಿಜಯಪುರ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 10ರಿಂದ 11ನೇ ಶತಮಾನದಲ್ಲಿ ಈ ಜಿಲ್ಲೆಗೆ ಅಡಿಪಾಯ ಹಾಕಿದ್ದು ಕಲ್ಯಾಣಿ ಚಾಲುಕ್ಯ ರಾಜವಂಶದವರು. ಅವರ ಆಳ್ವಿಕೆಯ ಸಮಯದಲ್ಲಿ ಈ ಜಿಲ್ಲೆಯನ್ನು ವಿಜಯಪುರ ಎಂದು ಕರೆಯಲಾಗುತ್ತಿತ್ತು. ಹಾಗೂ ಈ ಜಿಲ್ಲೆಯ ಗೋಲ್ ಗುಂಬಜ್ ಭಾರತದ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದಾಗಿದ್ದು ಅದರ ಗುಮ್ಮಟ ವಿಶ್ವದ 2ನೇ ಅತಿ ದೊಡ್ಡ ಗುಮ್ಮಟವಾಗಿದೆ. ಮತ್ತೆ ವಿಶ್ವಗುರು ಬಸವಣ್ಣನವರು ಜನಿಸಿದ್ದು ಈ ಜಿಲ್ಲೆಯ ಬಸವಣ್ಣ ಬಾಗೇವಾಡಿಯ ಇಂಗ್ಲೇಶ್ವರದಲ್ಲಿ. ಮತ್ತೆ ವಿಜಯಪುರ ಕೋಟೆಯಲ್ಲಿರುವ 16ನೇ ಶತಮಾನದ ಮಲ್ಕೆ ಮೈದಾನ್ ಪಿರಂಗಿ ವಿಶ್ವದ ಅತಿ ದೊಡ್ಡ ಪಿರಂಗಿಗಳಲ್ಲಿ ಒಂದಾಗಿದೆ. ಹಾಗೂ ಕೊನೆಯದಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು 70% ದ್ರಾಕ್ಷಿ ಬೆಳೆಯುವ ಜಿಲ್ಲೆ ವಿಜಯಪುರ. ನೀವೇನಾದ್ರೂ ವಿಜಯಪುರ ಜಿಲ್ಲೆಯವರಾಗಿದ್ರೆ ಈ ರೀಲ್ ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ, ಮತ್ತೆ ಹೆಚ್ಚಾಗಿ ಶೇರ್ ಮಾಡಿ. ಹಾಗೂ ಇದೇ ರೀತಿ ಎಲ್ಲಾ ಜಿಲ್ಲೆಯ ವಿಡಿಯೋಗಾಗಿ ಫಾಲೋ ಮಾಡಿ ಗೋ ಕನ್ನಡಿಗ.